ಓಕೆ, ಉಮಾಶ್ರೀ ಅಮ್ಮ ನಮ್ಮ ವೇದಿಕೆಗೆ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಮೇಡಮ್ ನ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಫ್ಯಾನ್ಸ್ ನಾವ್ ಬರ್ತೀವಿ ಅಂತ ಹೇಳ್ತಾನೆ ಇದ್ರು. ನಿಮ್ಮ ಪರ್ಮಿಷನ್ ಒಂದಿಗೆ ಒಬ್ಬೊಬ್ಬರನ್ನಾಗೇ ನಾವು ವೇದಿಕೆ ಮೇಲೆ ಕರೆಸ್ಬೋದಾ? ಗೊತ್ತಿಲ್ಲ, ಬಹಳ ಆಶ್ಚರ್ಯ. ನಾವೆಲ್ಲ ನಿಗೂಢವಾಗಿ ಇಟ್ಟಿರ್ತೀವಿ, ಗೊತ್ತಿಲ್ಲ ಯಾರಿರಬಹುದು ಅಂತ ನೋಡೋ ಭಾಗ್ಯ ಸಿಗ್ಲಿ ನನ್ಗೆ. ಕರೆಸ್ತೀವಿ, ಬರ್ಲಿ ನಮ್ಮ ಮೊದಲನೇ ಫ್ಯಾನ್. ಮಕ್ಕಳ ಹಡೆಯದಂದ್ರೆ ಮಾವಿನಕಾಯಿ ಕಿತ್ತಂಗ ಊತ ಆದ್ಮೇಲೆ ಕಾಲಿಕ್ಕದ್ಮೇಲೆ ಅಲ್ಲ ಕಣ್ಲ ಮಕ್ಕಳು ಸಾಕೋದು. ಅವ್ವನ ಒಡ್ಲಾಗಿದ್ದಾಗೆ ಅದ್ರ ಮ್ಯಾಗ ನಿಗಾ ಇರ್ಬೇಕು. ಉಮಾಶ್ರೀಯಮ್ಮ, ಈಗಿನ ಕಾಲದವರೆಲ್ಲ ಹೆಂಗ್ ಕಾಣ್ಬೇಕಂತ ಡೈ ಹಚ್ಕೋತಾರ. ನೀವ್ ಹೆಂಗಿದ್ದಾಗ ಡೈ ಹಚ್ಕೊಂಡು ಅಜ್ಜಿ ಅನ್ಕೊಂಡಿರೋದು ಹೆಂಗ್ ಸಾಧ್ಯ? ಎಂತ ಪ್ರಶ್ನೆ ಇದು! ಬಿಳಿ ಕಲರ್ ಡೈ ಹಚ್ಕೊಂಡು ಒಂದು ಪಾತ್ರ ಮಾಡಿ ಆ ಪಾತ್ರ ಎಲ್ಲರ ಮನ್ಸನ್ನ ಮುಟ್ಟಿದ್ದು ಹೇಗ್ ಸಾಧ್ಯ? ಇದು ಹೇಗ್ ಪ್ರಿಪೇರ್ ಆದ್ರಿ ಅಮ್ಮ ನೀವು? ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇಂತಹ ಪುಟ್ಟ ಮಕ್ಕಳೆಲ್ಲ ಹಿಂಗ್ ವಿಗ್ ಹಾಕೊಂಡು ಇಷ್ಟ ಚಂದ ಮುದುಕಿ ಪಾತ್ರ ಮಾಡ್ತಾರಲ್ಲ, ಅದು ಹೆಂಗ್ ಸಾಧ್ಯ ಆಯ್ತು? ಇನ್ಸ್ಪಿರೇಷನ್ ನೀವೇ ಇದೀರಲ್ಲಮ್ಮ. ನಿಂಗೆ ಹೆಂಗ್ ಸಾಧ್ಯ ಆಯ್ತು? ಅವರು ಆಡಿಷನ್ ಕರೆದ್ರು, ನಾವು ಬಂದ್ವಿ. ಬಂದ್ವಿ, ಆಯ್ತು. ನೀನ್ ಹೀಗೆ ಮಾಡು ಅಂತ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ಯೋ ಅಥವಾ ನೀನೇ ಇದನ್ನ ಇಷ್ಟಪಟ್ಟು ಮಾಡ್ತಾ ಇದೀಯೋ? ನಾನೇ ಇಷ್ಟಪಟ್ಟು ಮಾಡ್ತಿದ್ದೆ. ಯಾಕೆ ಇಷ್ಟಪಡ್ತಾಯ ನೀನು? ಯಾಕೆ ಇಷ್ಟಪಟ್ಟೆ ನೀನು? ನಿಮ್ ಡೈಲಾಗ್ಸ್ ಎಲ್ಲ ಚಂದ ಇರ್ತಲ್ಲ ಅದಕ್ಕೆ. ಈ ಒಂದು ಜರ್ನಿ ಒಳಗೆ ಇಷ್ಟು ನಾವು ಪಡ್ಕೊಳ್ತೀವಿ ಅಂತ ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ನೀವೆಲ್ಲ ಖುಷಿ ಪಡ್ತಾ ಇದ್ದೀರಿ.